ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ವಿಜಯಲಕ್ಷ್ಮಿ ಕ್ರಿಯೇಟಿವಿಟಿ ಚಾನಲ್. ನಾನಿವತ್ತು ಕ್ರೋಶಾಯಿಂದ ರಿಂಗ್ ಬೀಡ್ ತೊಗೊಂಡು ಯಾವ ರೀತಿ ಡಿಸೈನ್ ಹಾಕಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಹೊಸಬ್ರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ನಾನು ಹಾಕೋ ಹೊಸ ಡಿಸೈನ್ ನಿಮ್ಮ ಫೋನ್ಗೆ ಬೇಗನೆ ಬಂದು ತಲುಪುತ್ತೆ. ಈ ರೀತಿ ಡಿಸೈನ್ ಹೇಗೆ ಹಾಕೋದಂತ ತೋರಿಸ್ಕೊಡ್ತೀನಿ, ಬನ್ನಿ ನೋಡ್ಕೊಂಡು ಬರೋಣ. ಈ ಡಿಸೈನ್ ಹಾಕೋದಕ್ಕೆ ನಾನು ರಿಂಗ್ ಬೀಡ್ ಮತ್ತು ಈ ರೀತಿ ಬೀಡ್ ತೊಗೊಂಡಿದ್ದೀನಿ ನೋಡಿ. ಮತ್ತು 6 ಎಳೆ ದಾರನ ಸುತ್ತಿಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಒಂದು ನಾಟ್ ಹಾಕೊಂಡು ಇಟ್ಕೊಂಡಿದ್ದೀನಿ. ಫಸ್ಟ್ ಸೀರೆಗೆ ಲಾಕ್ ಹಾಕೊಳ್ಳೋಣ. ನೋಡಿ, ಈ ರೀತಿ ಫಸ್ಟ್ ಸೀರೆಗೆ ಲಾಕ್ ಹಾಕೊತಾ ಇದ್ದೀನಿ. ನಾನು ಡಬಲ್ ಸತ ಲಾಕ್ ಹಾಕೊತಿದ್ದೀನಿ ನೋಡಿ. ಇವಾಗ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಲಾಕ್ ಮಾಡ್ಕೊಳ್ಳೋಣ. ಇವಾಗ ಮತ್ತೆ 3 ಚೈನ್ ಹಾಕೊತಿದ್ದೀನಿ. 1 2 3 ಚೈನ್ ಹಾಕೊಂಡಾದ್ಮೇಲೆ ಗ್ಯಾಪ್ ಎಲ್ಲಿಗೆ ಆಗುತ್ತೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಹಾಕೊಳ್ಳಿ ಸೀರೆಗೆ. ಮತ್ತೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಲಾಕ್ ಹಾಕೊತಿದ್ದೀನಿ. ನೋಡಿ ಫ್ರೆಂಡ್ಸ್, ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಂಡು ಲಾಕ್ ಹಾಕ್ಕೊಂಡೆ, ಮತ್ತೆ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡೆ, ಮತ್ತೆ ಒಂದು ಸಿಂಗಲ್ ಚೈನ್ ಹಾಕ್ಕೊಂಡು ಮತ್ತೆ ಲಾಕ್ ಹಾಕ್ಕೊಂಡೆ. ಇವಾಗೇನಿದೆ ಈ ರೀತಿ ರಿಂಗ್ ಬೀಡ್ ಮತ್ತು ಒಂದು ನೆಲ್ಲಿಕಾಯಿ ಬೀಡ್ ತೊಗೊಂಡಿದ್ದೀನಿ. ಈ ರೀತಿ ಕ್ರೋಶಾ ಅಲ್ಲಿ ಸೇರಿಸ್ಕೊಳ್ಳಿ. ಥ್ರೆಡ್ ಒಳಗೆ ಸೇರಿಸ್ಕೊಂಡ್ಬಿಡಿ. ಬೀಡ್ಗೆ ಒಂದು ಲಾಕ್ ಹಾಕ್ಕೊತಿದ್ದೀನಿ. ಆ ಬೀಡ್ ಗ್ಯಾಪ್ ಎಲ್ಲಾಗುತ್ತೆ ನೋಡಿಕೊಂಡು ಮತ್ತೆ ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ಒಂದು ಚೈನ್ ಹಾಕ್ಕೊಂಡು ಮತ್ತೆ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ ಇವಾಗ 3 ಚೈನ್ ಹಾಕೊಳ್ಳೋಣ. 1 2 3 ಚೈನ್ ಗ್ಯಾಪ್ ಎಲ್ಲಿ ಆಗುತ್ತೆ ನೋಡಿಕೊಂಡು ಮತ್ತೆ ಲಾಕ್ ಹಾಕೊಳ್ಳಿ. ಮತ್ತೆ ಒಂದು ಸಿಂಗಲ್ ಚೈನ್, ಮತ್ತೆ ಸೀರೆಗೆ ಲಾಕ್ ಹಾಕೊಳ್ಳೋಣ. ಇವಾಗ ಮತ್ತೆ ಬೀಡ್ ಸೇರಿಸ್ಕೊಳ್ಳೋಣ. ಬೀಡ್ಗೆ ಲಾಕ್ ಹಾಕ್ಕೊಂಡು ಗ್ಯಾಪ್ ಎಲ್ಲಾಗುತ್ತೆ ನೋಡಿಕೊಂಡು ಮತ್ತೆ ಲಾಕ್ ಹಾಕೊಳ್ಳಿ ಸೀರೆಗೆ. ಒಂದು ಚೈನ್, ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನ್, 1 2 3 ಚೈನ್, ಮತ್ತೆ ಲಾಕ್ ಹಾಕೊಳ್ಳೋಣ. ಮತ್ತೆ ಒಂದು ಸಿಂಗಲ್ ಚೈನ್, ಮತ್ತೆ ಲಾಕ್ ಮಾಡ್ಕೊಳ್ಳಿ. ಸೇಮ್ ಇದೇ ರೀತಿ ನೀವು ಕಂಪ್ಲೀಟಾಗಿ ಹಾಕೊತಾ ಬನ್ನಿ ಸೀರೆಗೆ. ನಾನು ಜಸ್ಟ್ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ಯಾವ ರೀತಿ ಹಾಕಬೇಕಂತ. ಲಾಸ್ಟಲ್ಲಿ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಂಡ್ಬಿಡಿ. ನೋಡಿ, ನೀವು ಇದೇ ರೀತಿ ಸೀರೆ ಪೂರ್ತಿ ಕಂಪ್ಲೀಟಾಗಿ ಹಾಕೊಂಡ್ಮೇಲೆ ಇದೇ ರೀತಿ ಕಾಣಿಸುತ್ತೆ. ಮತ್ತು ಸೆಕೆಂಡ್ ಸ್ಟೆಪ್, ಸ್ಟಾರ್ಟಿಂಗಲ್ಲಿ ಏನು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದೇ ಜಾಗದಲ್ಲೇ ಲಾಕ್ ಮಾಡ್ಕೊಳ್ಳಿ ಮತ್ತೆ ಥ್ರೆಡ್ನ. ತ್ರೀ ಚೈನ್ ಗ್ಯಾಪ್ ಏನು ಹಾಕ್ಕೊಂಡಿರ್ತೀವಲ್ಲ ಅಲ್ಲಿ ಒಂದು 2 ಅಥವಾ 3 ಟೈಮ್ಸ್ ಲಾಕ್ ಮಾಡ್ಕೊತಾ ಬನ್ನಿ. ಮತ್ತು ಸಿಂಗಲ್ ಚೈನ್ ಹಾಕ್ಕೊಂಡು ಏನು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಒಂದು ಸತ ಲಾಕ್ ಮಾಡ್ಕೊಳ್ಳಿ. ಇವಾಗ ನಾನು ಡಬಲ್ ಕಂಬ ಹಾಕ್ಕೊತಾ ಇದ್ದೀನಿ. ಅಂದರೆ ನೀಡಲ್ ಮೇಲೆ 2 ಸತ ಸುತ್ಕೊಳ್ಳಿ ಥ್ರೆಡ್ನ. ಇವಾಗ 2 1 ಮಾಡಿ, ಮತ್ತೆ 2 1 ಮಾಡಿ, ಮತ್ತೆ 2 1 ಮಾಡಿ, 3 ಟೈಮ್ಸ್ ಆಗುತ್ತೆ. ಮತ್ತೆ ಅದೇ ರೀತಿ ಡಬಲ್ ಕಂಬ ಹಾಕೊಳ್ಳೋಣ.
ಟೋಟಲ್ ನಾನು ಡಬಲ್ ಕಂಬ ಅಂತೆ 12 ಟೈಮ್ಸ್ ಹಾಕೊತಾ ಇದ್ದೀನಿ. 6 ಟೈಮ್ ಆದಮೇಲೆ ಒಂದು ಸ್ಮಾಲ್ ಬೀಡ್ ಯೂಸ್ ಮಾಡ್ಕೊತೀನಿ. ನೀವು ಸಿಂಗಲ್ ಕಂಬ ಬೇಕಂದ್ರೂ ಕೂಡ ಹಾಕೋಬೋದು, ಬಟ್ ಆರ್ಚ್ ಅಷ್ಟು ಜಾಸ್ತಿ ದೊಡ್ಡದಾಗಿ ಬರೋದಿಲ್ಲ. ಸೊ ಹಾಗಾಗಿ ಡಬಲ್ ಕಂಬ ಹಾಕೊತಾ ಇದ್ದೀನಿ. ನಿಮಗೆ ಸ್ಮಾಲ್ ಬೇಕಂತಂದರೆ ನೀವು ಸಿಂಗಲ್ ಕಂಬದಿಂದನೇ ಹಾಕ್ಕೊಳ್ಳಿ. ನೋಡಿ ಈಗ 6 ಟೈಮ್ಸ್ ಆಯಿತು. 6 ಟೈಮ್ಸ್ ಆದಮೇಲೆ ಬೀಡ್ ಹಾಕೊತೀನಿ. ಬೀಡ್ ಹಾಕೊಂಡಾದ್ಮೇಲೆ ಲಾಕ್ ಮಾಡ್ಕೊಳಕ್ಕೆ ಹೋಗಬೇಡಿ. ಬರೀ ಬೀಡನ್ನ ಥ್ರೆಡ್ಡಲ್ಲಿ ಇನ್ಸರ್ಟ್ ಮಾಡಿಕೊಂಡು ಮತ್ತೆ ಡಬಲ್ ಕಂಬ ತೊಗೊಂಡು ಮತ್ತೆ ಸೇಮ್ ಅದೇ ರೀತಿ ಹಾಕೊತಾ ಬನ್ನಿ 6 ಟೈಮ್ಸು. ನೋಡಿ 12 ಟೈಮ್ಸ್ ಹಾಕೊಂಡಾದ್ಮೇಲೆ ಸಿಂಗಲ್ ಚೈನ್ ಹಾಕೊಂಡು ಏನು ಲಾಕ್ ಹಾಕೊಂಡಿರ್ತೀವಲ್ಲ ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಆರ್ಚ್ ಈ ರೀತಿ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿ ಫಿನಿಶ್ ಆಗುತ್ತೆ. ಡಬಲ್ ಕಂಬ ಹಾಕೊಂಡೇ ಹಾಕೊಳ್ಳಿ ನೀವು. ನೆಕ್ಸ್ಟ್ ಇವಾಗ ಮತ್ತೆ 3 ಚೈನ್ ಏನು ಹಾಕೊಂಡಿರ್ತೀವಲ್ಲ ಆ ಗ್ಯಾಪಲ್ಲಿ 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಸಿಂಗಲ್ ಚೈನ್ ಇರಲ್ಲಿ ಮತ್ತೆ ಒಂದು ಸತ ಲಾಕ್ ಹಾಕೊಳ್ಳೋಣ. ಇವಾಗ ಮತ್ತೆ ಡಬಲ್ ಕಂಬ ತಗೊಂಡು ಬೀಡಲ್ಲಿ ಸೇರಿಸ್ಕೊಳ್ಳೋಣ. ಡಬಲ್ ಕಂಬನ 6 ಟೈಮ್ಸ್ ಹಾಕೊಂಡಾದ್ಮೇಲೆ ಸ್ಮಾಲ್ ಬೀಡ್ ಸೇರಿಸ್ಕೊಳ್ಳೋಣ. ಅದಾದಮೇಲೆ ಮತ್ತೆ 6 ಟೈಮ್ಸ್ ಡಬಲ್ ಕಂಬನ ಹಾಕೊಳ್ಳಿ. ಅಂದರೆ ಬೀಡ್ ಕೆಳಗಡೆ ಹಾಫ್ ರಿಂಗ್ ಏನಿದೆಯಲ್ಲ ಪೂರ್ತಿಯಾಗಿ ಕವರ್ ಆಗುತ್ತೆ. ಲಾಸ್ಟಲ್ಲಿ ಡಬಲ್ ಲಾಕ್ ಹಾಕ್ಕೊಂಡು ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಂಡು ಬಿಡಿ. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ನಾ ಹಾಕಿರೋ ಡಿಸೈನು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಗ್ರ್ಯಾಂಡ್ ಲುಕ್ ಕೂಡ ಕೊಡುತ್ತೆ. ಇವಾಗ ಕುಚ್ಚು ಹಾಕೊಳ್ಳೋಣ. ಕುಚ್ಚು ಹಾಕೊಳ್ಳೋದಕ್ಕೆ ನಾನು 70 ದಾರನ ಸುತ್ತಿಟ್ಕೊಂಡಿದ್ದೀನಿ ನೋಡಿ. 3 ಚೈನ್ ಏನು ಹಾಕೊಂಡಿರ್ತೀವಲ್ಲ ಆ ಗ್ಯಾಪಲ್ಲಿ ಕುಚ್ಚು ಹಾಕೊಳ್ಳೋಣ. ಜೆರಿ ಥ್ರೆಡ್ಡಿಂದ 3 to 4 ಟೈಮ್ಸ್ ಟೈಟಾಗಿ ಸುತ್ತಕೊಂಡು ನಾಟ್ ಹಾಕೊಂಡ್ಬಿಡಿ. ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊತಾ ಇದ್ದೀನಿ. ಲೆಂತ್ ನೋಡಿಕೊಂಡು ಈ ಸಿಲ್ಕ್ ಥ್ರೆಡ್ ಕೂಡ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಂಡ್ಬಿಡಿ.
ನೋಡಿ ಪೂರ್ತಿಯಾಗಿ ಕಂಪ್ಲೀಟ್ ಆಗಿ ಆದಮೇಲೆ ಈ ರೀತಿ ಕಾಣಿಸುತ್ತೆ ನಾನು ಹಾಕಿರೋ ಡಿಸೈನು. ತುಂಬ ಅಂದರೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಈ ಡಿಸೈನು. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಜೊತೆಗೆ ಕೂಡ ಶೇರ್ ಮಾಡಿರಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.